ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ಝೀರೋದ ಮಾರ್ಕೆಟ್ಸ್‌ನ ದ ಡೈಲಿ ಬ್ರೀಫ್ ಎಪಿಸೋಡ್ ಅಲ್ಲಿ ನಿಮ್ಗೋಸ್ಕರ 2 ಟಾಪಿಕ್ಸ್ ಅನ್ನ ನಾನು ತಗೊಂಡ್ ಬಂದಿದ್ದೀನಿ. ಮೊದಲಿಗೆ ಟ್ರಂಪ್ ಟ್ಯಾರಿಫ್ ಏನಾದ್ರೂ ಹಾಕಿದ್ರೆ ಇಂಡಿಯಾದ ಎಕನಾಮಿ ಮತ್ತೆ ಎಕ್ಸ್ಪೋರ್ಟ್ಸ್‌ಗೆ ಏನ್ ತೊಂದರೆ ಆಗ್ಬೋದು. ಇದಾದ್ಮೇಲೆ ಇಂಡಿಯಾದ ಪೇಂಟ್ ಇಂಡಸ್ಟ್ರಿ ಕಾಂಪಿಟೇಷನ್ ಜಾಸ್ತಿ ಆಗ್ತಿರೋದ್ರಿಂದ ಮತ್ತೆ ಡಿಮ್ಯಾಂಡ್ ಕಮ್ಮಿ ಇರೋದ್ರಿಂದ ಕಷ್ಟಪಡ್ತಿದೆ. ಹಣಕಾಸಿನ ವಿಷಯ ಹಾಗೂ ಫೈನಾನ್ಷಿಯಲ್ ಮಾರ್ಕೆಟ್ಸ್ ಅಲ್ಲಿ ಆಗುವಂತಹ ದೊಡ್ಡ ದೊಡ್ಡ ಚೇಂಜಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡ್ತೀನಿ. ಇವತ್ತು 14th ಫೆಬ್ರವರಿ ಫ್ರೈಡೆ. ನಾನು ನಿಮ್ಮ ನಿರೂಪಕಿ ಚಂದನಾ ಗೌಡ. ನೀವೇನಾದ್ರೂ ನಮ್ಮ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಅನ್ಕೊಂಡಿದ್ರೆ ಆಪಲ್ ಮತ್ತೆ ಸ್ಪಾಟಿಫೈ ಪಾಡ್ಕಾಸ್ಟ್ ಅಲ್ಲಿ ಕೇಳಬಹುದು. ಎಲ್ಲಾ ಲಿಂಕ್ ಸಹ ಕಮೆಂಟ್ ಸೆಕ್ಷನ್ ಅಲ್ಲಿ ಅವೈಲೇಬಲ್ ಇದೆ. ಯಾವುದೇ ರೀತಿಯಾದಂತಹ ಸ್ಪ್ಯಾಮ್ ಮಾಡ್ತಿಲ್ಲ. ಬನ್ನಿ ಇವತ್ತಿನ ಕಾರ್ಯಕ್ರಮವನ್ನ ಶುರು ಮಾಡೋಣ. ಇಂಡಿಯಾದ ಮೇಲೆ ಟ್ರಂಪ್ ಟ್ಯಾರಿಫ್ ಇಂದ ಏನ್ ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ನಾವೀಗ ನೋಡ್ಕೊಂಬರೋಣ. ನೋಡಿ, ನಾವು ಅಮೆರಿಕ ಟ್ಯಾರಿಫ್ಸ್ ಬಗ್ಗೆ ತುಂಬಾ ವಿಷಯಗಳನ್ನ ತಿಳ್ಕೊಂಡಿದೀವಿ. ಅದು ಜಗತ್ತಿಗೆ ಏನ್ ಮಾಡುತ್ತೆ ಅಂತಾನು ಕೂಡ ಮಾತಾಡಿದೀವಿ ಅಲ್ವಾ. ಆದ್ರೆ ಇಂಡಿಯನ್ ಇನ್ವೆಸ್ಟರ್ಸ್ ಆಗಿ ನಾವ್ ಇದಕ್ಕೆ ಹೇಗ್ ರೆಡಿ ಆಗ್ಬೇಕು ಅಂತ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ಟ್ರಂಪ್ ಇಂಡಿಯಾಗೆ ಏನ್ ಹೇಳ್ತಿದ್ದಾರೆ ಅಂದ್ರೆ, ಬೇರೆ ದೇಶಗಳು ಯುಎಸ್ಗೆ ಸರಿ ಹೋಗ್ತಿಲ್ಲ ಅಂದ್ರೆ ಅವರು ಅವ್ರದೇ ಆದಂತಹ ಟ್ಯಾರಿಫ್ಸ್ ಅನ್ನ ಹಾಕ್ತಿದ್ದಾರೆ. ಇಂಡಿಯಾ ಈ ತರ ಫೈಟ್ಗೆ ಸರಿ ಹೋಗೋದೇ ಇಲ್ಲ. ಅದಕ್ಕೆ ಮೋದಿ ಯುಎಸ್ಗೆ ಹೋಗುವಂತಹ ಟೈಮ್ ನಲ್ಲಿ ಟ್ರಂಪ್ ಏನ್ ಮಾಡ್ತಾರೆ ಅಂತ ನೋಡೋದು ಸಹ ಮುಖ್ಯ. ಹಾಗಿದ್ರೆ ಏನ್ ರಿಸ್ಕ್ ನಲ್ಲಿದೆ, ಇಂಡಿಯಾ ಹತ್ರ ಏನೇನ್ ಆಪ್ಷನ್ಸ್ ಇದೆ, ಮತ್ತೆ ಏನೇನ್ ಆಗ್ಬೋದು ಅದ್ರ ಬಗ್ಗೆ ಮಾತಾಡೋಣ. ಯುಎಸ್ ಟ್ಯಾರಿಫ್ಸ್ಗೆ ಇಂಡಿಯಾ ವಾಲ್ನರಬಲ್ ಆಗಿದ್ಯಾ? ಟ್ರಂಪ್ ಮೊದಲಿಂದನೂ ಕೂಡ ಇಂಡಿಯಾದ ಬಗ್ಗೆ ಒಂದು ಕಣ್ಣನ್ನ ಇಟ್ಟಿದ್ದಾರೆ. ಅವರ ಮೊದಲ ಟರ್ಮ್ ನಲ್ಲಿ ನಾವು ನೋಡಿದಾಗ ಅವರು ಇಂಡಿಯಾದ ಟ್ರೇಡ್ ರಿಲೇಷನ್ಸ್ ನಲ್ಲಿ ಮೋಸ ಮಾಡ್ತಿದೆ ಅಂತ ಹೇಳಿದ್ರು. ಮತ್ತೆ ಇಂಡಿಯಾನ ಟ್ಯಾರಿಫ್ ಕಿಂಗ್ ಅಂತಾನು ಕೂಡ ಕರೆದಿದ್ರು. ನೋಡಿ, ಅವ್ರಿಗೆ ಮೊದಲೇ ಪ್ರಾಬ್ಲಮ್ ಇದ್ರೆ ಈಗ ಇನ್ನೂ ಕೂಡ ಜಾಸ್ತಿ ಪ್ರಾಬ್ಲಮ್ ಇರ್ಬೋದು ಅಲ್ವಾ. ಯಾಕೆ ಅಂದ್ರೆ ಇಂಡಿಯಾ ಯುಎಸ್ ಟ್ರೇಡ್ ಕಳೆದ 4 ವರ್ಷದಲ್ಲಿ ಜಾಸ್ತಿ ಆಗಿದೆ. ಬೈಡನ್ ಟೈಮ್ ನಲ್ಲಿ ಯುಎಸ್ಗೆ ಇಂಡಿಯಾದ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಿತ್ತು. FY 2023 ಅಲ್ಲಿ ನಾವು ನೋಡಿದಾಗ ಯುಎಸ್ ಚೈನಾನ ಹಿಂದಕ್ಕೆ ಹಾಕಿ ಇಂಡಿಯನ್ ಕಂಪನಿಗಳ ಜೊತೆ ಒಂದು ದೊಡ್ಡ ಎಕ್ಸ್ಪೋರ್ಟ್ ಡೆಸ್ಟಿನೇಷನ್ ಆಯಿತು ಅಂತಾನೆ ಹೇಳ್ಬೋದು. ಇಂಡಿಯಾ ಎಕ್ಸ್ಪೋರ್ಟ್ ಮಾಡುವಂತಹ ವಸ್ತುಗಳಲ್ಲಿ ಸುಮಾರು 15% ಅಮೆರಿಕಾಗೆ ಹೋಗುತ್ತೆ. FY 2023 ಅಲ್ಲಿ ನಾವು ನೋಡಿದಾಗ ಇಂಡಿಯಾ ಸುಮಾರು $78.5 ಬಿಲಿಯನ್ ಬೆಲೆಯ ವಸ್ತುಗಳನ್ನ ಯುನೈಟೆಡ್ ಸ್ಟೇಟ್ಸ್ಗೆ ಎಕ್ಸ್ಪೋರ್ಟ್ ಮಾಡ್ತು. ಆದ್ರೆ ಅಮೆರಿಕದಿಂದ ನಾವು ಕೊಂಡ್ಕೊಳ್ಳೋದು ತುಂಬಾನೇ ಕಮ್ಮಿ ಇದೆ. ಇಂಡಿಯಾ ಯುಎಸ್ ಜೊತೆ ಏನಿಲ್ಲ ಅಂದ್ರೂ ಕೂಡ ಸುಮಾರು $45 ಬಿಲಿಯನ್ ಟ್ರೇಡ್ ಸರ್ಪ್ಲಸ್ ಅನ್ನ ಎಂಜಾಯ್ ಮಾಡ್ತಿದೆ. ಹಾಗೆ ಟ್ರಂಪ್ ಟ್ರೇಡ್ ನಲ್ಲಿರೋ ಡಿಫರೆನ್ಸ್ ನ ಸರಿ ಮಾಡಬೇಕು ಅಂತಾನೆ ಇದನ್ನ ಟಾರ್ಗೆಟ್ ಮಾಡಬಹುದು. ಇಂಡಿಯಾ ಟ್ಯಾರಿಫ್ಸ್ ಬಗ್ಗೆ ತುಂಬಾ ಹಳೆ ಹಿಸ್ಟ್ರಿಯನ್ನ ಹೊಂದಿದೆ. ನೋಡಿ, 1991 ರಲ್ಲಿ ನಾವು ನೋಡಿದಾಗ ಗವರ್ಮೆಂಟ್ ರೆವಿನ್ಯೂಸ್ ಏನೆಲ್ಲ ಇತ್ತು ಗೊತ್ತಾ, ಇದು 1/3 ಭಾಗ ಇಂಪೋರ್ಟ್ ಡ್ಯೂಟೀಸ್ ಇಂದ ಬರ್ತಿತ್ತು. ನಾವು ಆ ದಿನಗಳನ್ನ ಬಿಟ್ಟು ಮುಂದೆ ಬಂದಿದ್ರು ಕೂಡ ತುಂಬಾ ಸೆಕ್ಟರ್ ನಲ್ಲಿ ಹಳೆ ರೂಲ್ಸ್ ಗಳು ಇನ್ನೂ ಇದೆ. ಬೇಸಿಕಲಿ ಇಂಡಿಯಾ ಅಮೆರಿಕನ್ ಗೂಡ್ಸ್ ಮೇಲೆ ಬೇರೆ ದೇಶಗಳಿಗಿಂತ ಜಾಸ್ತಿ ಟ್ಯಾರಿಫ್ಸ್ ಅನ್ನ ಹಾಕ್ತಿದೆ. ಜಗತ್ತಿನ ದೊಡ್ಡ ಎಕನಾಮೀಸ್ ಜೊತೆ ಕಂಪೇರ್ ಮಾಡಿದ್ವಿ ಅಂತಂದ್ರೆ ನಮ್ಮ ಟ್ಯಾರಿಫ್ ರೇಟ್ ತುಂಬಾನೇ ಜಾಸ್ತಿ ಇದೆ. ಡೊನಾಲ್ಡ್ ಟ್ರಂಪ್ ಯುಎಸ್ಗೆ ಸರಿ ಇಲ್ದಿರೋ ದೇಶಗಳಿಗೆ ರೆಸಿಪ್ರೋಕಲ್ ಟಾರಿಫ್ಸ್ ನ ಹಾಕ್ತೀನಿ ಅಂದ್ರೆ ಅವರು ಇಂಡಿಯಾ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅಂತ ಅರ್ಥ. ನೋಡಿ, ಇಲ್ಲಿ ಅವ್ರೇನಾದ್ರೂ ಆ ರೀತಿ ಮಾಡಿದ್ರು ಅಂತಂದ್ರೆ ವಿಯಟ್ನಾಂ ಅಥವಾ ಇಂಡೋನೇಷ್ಯಾ ತರ ಬೇರೆ ದೇಶಗಳಿಗಿಂತ ಇಂಡಿಯಾಗೆ ಜಾಸ್ತಿ ತೊಂದರೆ ಆಗತ್ತೆ. ನಮ್ಗೆ ಜಾಸ್ತಿ ತೊಂದರೆ ಆಗೋಕೆ ಕಾರಣ ಯುಎಸ್ ಜೊತೆ ಇರೋ ನಮ್ಮ ಒಂದು ಟ್ರೇಡ್ ರಿಲೇಶನ್ಶಿಪ್ ಅಂತ ಹೇಳ್ಬೋದು. ಯುಎಸ್ ಇಂಡಿಯಾದ ಎಕ್ಸ್ಪೋರ್ಟ್ಸ್ಗೆ ತೊಂದರೆ ಮಾಡಿದ್ರೆ ನಾವು ಅವ್ರಿಗೆ ಜಾಸ್ತಿ ತೊಂದರೆ ಕೊಡಕ್ ಆಗೋದೇ ಇಲ್ಲ. ನೋಡಿ, ಇಂಡಿಯಾ ಎಕ್ಸ್ಪೋರ್ಟ್ ಮಾಡೋದು ಅಮೆರಿಕದಲ್ಲಿ 1/6 ಭಾಗದಷ್ಟು ಇದ್ರೆ ಅಮೆರಿಕದಿಂದ ನಾವು ಕೊಳ್ಳೋದು ಬರೀ ಕೇವಲ 2% ಅಷ್ಟೇ. ಟ್ರೇಡ್ ವಾರ್ ಶುರು ಆದ್ರೆ ನಮ್ಗೆ ಬರೀ ಒಂದೇ ಒಂದು ದಾರಿ ಇರೋದು, ನಾವು ಅಮೆರಿಕನ್ ಎನರ್ಜಿನ ತುಂಬಾ ಇಂಪೋರ್ಟ್ ಮಾಡ್ತೀವಿ ಅಲ್ವಾ, ಅದನ್ನ ನಿಲ್ಲಿಸಬಹುದು. ನಾವು ವರ್ಷಕ್ಕೆ ಸುಮಾರು $10 ಬಿಲಿಯನ್ ಆಯಿಲ್ ಅಂಡ್ ಗ್ಯಾಸ್ ನ ಇಂಪೋರ್ಟ್ ಮಾಡ್ತೀವಿ. ಆದ್ರೆ ಇದು ಅಮೆರಿಕದ ಎಕ್ಸ್ಪೋರ್ಟ್ಸ್ ನಲ್ಲಿ ಕೇವಲ 0.5% ಅಷ್ಟೇ. ಇದನ್ ಬಿಟ್ರೆ ನಾವು ಏನು ಸಹ ಮಾಡಕ್ ಆಗಲ್ಲ. ಅದಕ್ಕೆ ಅಮೆರಿಕ ಇಂಡಿಯಾ ಜೊತೆ ಟ್ರೇಡ್ ವಿಷಯದಲ್ಲಿ ತನ್ನ ಪವರ್ ಅನ್ನ ತೋರಿಸಬಹುದು. ಆದ್ರೆ ಅಮೆರಿಕ ನಮ್ಮನ್ನ ಪೂರ್ತಿ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳೋದು ಕೂಡ ಸರಿ ಇಲ್ಲ. ನೋಡಿ, ಯುಎಸ್ ನಮ್ಮ ಒಂದು ಎಕ್ಸ್ಪೋರ್ಟ್ಸ್ಗೆ ತೊಂದರೆ ಮಾಡಿದ್ರು ಕೂಡ ನಮ್ಮ ಎಕನಾಮಿ ಎಕ್ಸ್ಪೋರ್ಟ್ಸ್ ಮೇಲೆ ಜಾಸ್ತಿ ಡಿಪೆಂಡ್ ಆಗಿಲ್ಲ. ವಿಯಟ್ನಾಂನ ನಾವು ನೋಡಿದ್ರೆ ಅವರ GDP ಯಲ್ಲಿ 90% ಇಂಟರ್ನ್ಯಾಷನಲ್ ಟ್ರೇಡ್ ಇಂದಾನೆ ಬರುತ್ತೆ. ಇಂಡಿಯಾದಲ್ಲಿ ಅದು ಬರೀ 20% ಅಷ್ಟೇ. ನಾವು ಏನ್ ಪ್ರೊಡ್ಯೂಸ್ ಮಾಡ್ತೀವೋ ಅದನ್ನೇ ನಾವು ಯೂಸ್ ಮಾಡ್ತಾ ಇದೀವಿ. ಟ್ರಂಪ್ ಅವರ ಟ್ಯಾರಿಫ್ಸ್ಗೆ ಇಂಡಿಯಾ ಹೇಗ್ ರೆಡಿ ಆಗ್ತಿದೆ? ಟ್ರಂಪ್ ಬೆದರಿಕೆ ಹಾಕಿರೋದಕ್ಕೆ ಇಂಡಿಯನ್ ಗವರ್ಮೆಂಟ್ ಬೇಗ ಏನ್ ಮಾಡ್ಬೇಕು ಅಂತಾನು ಕೂಡ ನೋಡ್ತಾ ಇದೆ. ಈ ಪ್ರೀ ಎಂಪ್ಟಿವ್ ಟ್ಯಾರಿಫ್ಸ್ ಕಟ್ಸ್ ಅಂದ್ರೆ PM ಮೋದಿ ಅವರು ಯುಎಸ್ಗೆ ಹೋಗೋಕ್ಕಿಂತ ಮುಂಚೆನೆ ಇಂಡಿಯಾ ಟ್ಯಾರಿಫ್ಸ್ ನ ಕಮ್ಮಿ ಮಾಡ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಟ್ರಂಪ್ ಹೆವಿ ಅಮೆರಿಕನ್ ಮೋಟಾರ್ ಸೈಕಲ್ಸ್ ಮೇಲೆ ಜಾಸ್ತಿ ಟ್ಯಾರಿಫ್ಸ್ ಇದೆ ಅಂತ ಹೇಳಿದ್ರು. ಅದಕ್ಕೆ ಇಂಡಿಯಾ ಟ್ರಂಪ್ ಹೇಳೋಕೆ ಮುಂಚೆನೆ ಟ್ಯಾರಿಫ್ಸ್ ಅನ್ನ ಕಮ್ಮಿ ಮಾಡ್ತು.
ಯುಎಸ್ ಇಂಪೋರ್ಟ್ಸ್ ಅನ್ನ ಜಾಸ್ತಿ ಮಾಡೋದಕ್ಕೆ ಇನ್ನೊಂದ್ ಕಡೆ ಟ್ರೈ ಮಾಡ್ತಿದೆ. ಇಂಡಿಯಾ ಯುಎಸ್ ಇಂದ ಜಾಸ್ತಿ ವಸ್ತುಗಳನ್ನ ಕೊಳ್ಳೋದಕ್ಕೂ ಸಹ ರೆಡಿ ಇದೆ ಅಂತ ಹೇಳ್ತಾ ಇದೆ. ಅದ್ರಲ್ಲೂ ನಾವು ಎನರ್ಜಿ ಮತ್ತೆ ಡಿಫೆನ್ಸ್ ತರ ಸೆಕ್ಟರ್ ಗಳಲ್ಲಿ ಇಂಡಿಯನ್ ಆಯಿಲ್ ಜಾಯಿಂಟ್ಸ್ ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದು ಅಮೆರಿಕನ್ ಲಿಕ್ವಿಫೈಡ್ ನ್ಯಾಚುರಲ್ ಗ್ಯಾಸ್ LNG ನ ಇಂಪೋರ್ಟ್ ಮಾಡೋದಕ್ಕೂ ಸಹ ಮಾತಾಡ್ಕೊಳ್ತಿದ್ದಾರೆ. ಇಮಿಗ್ರೇಷನ್ ಕನ್ಸೆಷನ್ಸ್, ಇಂಡಿಯಾ ಅಮೆರಿಕದ ಆಂಟಿ ಇಮಿಗ್ರೇಷನ್ ಪುಷ್ ಜೊತೆ ಕೂಡ ನಡೀತಿದೆ ಅಂತ ಹೇಳ್ಬೋದು. ರೀಸೆಂಟ್ ಆಗಿ ಅವರು ಅಮೆರಿಕದವರು ಡಿಪೋರ್ಟ್ ಮಾಡ್ತಿರುವಂತಹ ಇಂಡಿಯನ್ ಸಿಟಿಸನ್ಸ್ಗೂ ಸಹ ಹೆಲ್ಪ್ ಮಾಡಿದ್ದಾರೆ. ಇಂಟರ್ನ್ಯಾಷನಲ್ ಟ್ರೇಡ್ ಒಂದು ಪಕ್ಷ ಸರಿ ಇಲ್ಲದೆ ಇದ್ರೆ ಇಂಡಿಯಾ ಬೇರೆ ದಾರಿನೇ ಹುಡುಕುವಂತಹ ಚಾನ್ಸಸ್ ಸಹ ಬರುತ್ತೆ. ಅದಕ್ಕೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ಸ್ FTAs ಅಂತ ಏನ್ ಹೇಳ್ತೀವಿ ಗೊತ್ತಾ, ಇದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಿದೆ ಅಂತ ಹೇಳ್ಬೋದು. ಇನ್ನೊಂದ್ ಕಡೆ UK ಇಂದ ಓಮನ್ ವರ್ಗುನು ಕೂಡ ದೇಶಗಳ ಜೊತೆ ಮಾತುಕತೆನೂ ನಡೀತಾ ಇದೆ. ಇದರಿಂದ ಒಂದು ಪಕ್ಷ ಅಮೆರಿಕ ಏನಾದ್ರೂ ನಮ್ಮ ಟ್ರೇಡ್ಗೆ ತೊಂದರೆ ಮಾಡಿದ್ರೆ ಬೇರೆ ಮಾರ್ಕೆಟ್ ಸಹ ಇಮಿಡಿಯೇಟ್ ಆಗಿ ಸಿಗತ್ತೆ. 3 ಪಾಸಿಬಲ್ ಸಿನಾರಿಯೋಸ್ ಏನು ಅಂತ ನೋಡೋಣ. ಒಂದು ಪಕ್ಷ ಏನಾದ್ರೂ ನಮ್ಮ ದೇಶಕ್ಕೆ ತೊಂದರೆ ಆದ್ರೆ ಇಂಡಿಯಾದ $80 ಬಿಲಿಯನ್ ಎಕ್ಸ್ಪೋರ್ಟ್ ನಲ್ಲಿ ರಿಸ್ಕ್ ನಲ್ಲಿ ಇರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಕೆಲವು ವಿಷಯಗಳು ಸರಿ ಆಗ್ಬೋದು. ಆಪ್ಟಿಮಿಸ್ಟಿಕ್ ಕೇಸ್, ಟ್ರಂಪ್ ಡೀಲ್ ಮಾಡಕ್ಕಿಂತ ಮುಂಚೆನೆ ಯಾವಾಗ್ಲೂ ಕೂಡ ರೆಡಿ ಆಗಿರ್ತಾರೆ. ಇಂಡಿಯಾ ಟ್ರಂಪ್ ಜೊತೆ ಮಾತಾಡಿ ಟ್ಯಾರಿಫ್ಸ್ ಇಂದ ತಪ್ಪಿಸ್ಕೊಂಡ್ರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಗಿಂತ ಜಾಸ್ತಿ ಹೆಲ್ಪ್ ಆಗುತ್ತೆ. ಚೈನಾಗೆ ಟ್ರಂಪ್ ಟ್ಯಾರಿಫ್ಸ್ ಇಂದ ತೊಂದರೆ ಆದ್ರೆ ಇಂಡಿಯಾ ಅದನ್ನ ಯೂಸ್ ಮಾಡಿಕೊಂಡು ಬೆಳೆಯುವಂತಹ ಚಾನ್ಸಸ್ ಸಹ ಇದೆ. ಬೇಸ್ ಕೇಸ್, ಟ್ಯಾರಿಫ್ಸ್ ಇಂದ ತಪ್ಪಿಸ್ಕೊಳ್ಳಕ್ಕೆ ಆಗದೆ ಇದ್ರೂ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ಗೆ ಏನಾಗುತ್ತೋ ಅದೇ ಇಂಡಿಯಾಗೂ ಕೂಡ ಆದ್ರೆ ಅಷ್ಟೊಂದು ತೊಂದರೆ ಆಗೋಲ್ಲ. ರುಪೀಸ್ ಬೆಲೆ ಏನಾದ್ರೂ ಕಮ್ಮಿ ಮಾಡಿದ್ರೆ ಎಕ್ಸ್ಪೋರ್ಟ್ಸ್ಗೆ ಆಗುವಂತಹ ಲಾಸ್ ನ ಸರಿ ಮಾಡ್ಕೊಳ್ಬಹುದು. US ಜೊತೆ ಟ್ರೇಡ್ ಕಮ್ಮಿ ಆದ್ರೆ ಬೇರೆ ದೇಶಗಳ ಜೊತೆ ಜಾಸ್ತಿ ಟ್ರೇಡ್ ಮಾಡೋಕೆ ಸಹ ನೋಡ್ಕೊಳ್ಬೇಕು. ಇಂಡಿಯಾದ ಎಕನಾಮಿ ಜಾಸ್ತಿ ತೊಂದರೆ ಇಲ್ಲದೆ ಸ್ಟೇಬಲ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ US ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗಿರುವಂತಹ ಇಂಡಸ್ಟ್ರೀಸ್ಗೆ ಸ್ವಲ್ಪ ಕಷ್ಟ ಆಗ್ಬೋದು. ಪೆಸಿಮಿಸ್ಟಿಕ್ ಕೇಸ್, ಇನ್ ಕೇಸ್ ಟ್ರಂಪ್ ಇಂಡಿಯಾನ ಟ್ಯಾರಿಫ್ ಕಿಂಗ್ ಅಂತ ಕರೆದ್ರೆ ವಿಷಯ ಕೆಟ್ಟದಾಗ್ಬೋದು ನೋಡಿ. US ಜೊತೆ ಟ್ರೇಡ್ ವಾರ್ ಬಂದ್ರೆ ಇಂಡಿಯನ್ ಬಿಸ್ನೆಸಸ್ಗೆ ತುಂಬಾನೇ ತೊಂದರೆ ಆಗುತ್ತೆ. US ಮಾರ್ಕೆಟ್ ನ ನಾವು ನೋಡಿದ್ವಿ ಅಂತಂದ್ರೆ ಇದ್ರ ಮೇಲೆ ಡಿಪೆಂಡ್ ಆಗಿರುವಂತಹ ಕಂಪನಿಗಳು ಬೇರೆ ಸಪ್ಲೈ ಚೈನ್ಸ್ಗೆ ಹೋಗ್ಬೇಕು ಅಥವಾ ಬಿಸ್ನೆಸಸ್ ಅನ್ನ ಖಂಡಿತವಾಗ್ಲೂ ಕ್ಲೋಸ್ ಮಾಡ್ಬೇಕಾಗತ್ತೆ. ಗ್ಲೋಬಲ್ ಟ್ರೇಡ್ ತುಂಬಾ ಕಾಂಪ್ಲೆಕ್ಸ್ ಆಗಿದೆ ಅಂತ ನೆನ್ಪಿಟ್ಕೊಳ್ಬೇಕು. ಈ ಟ್ಯಾರಿಫ್ಸ್ ಇಂದ ಬೇರೆ ತರ ಪರಿಣಾಮ ಖಂಡಿತವಾಗ್ಲೂ ಆಗುತ್ತೆ. US ಚೈನಾ ಟ್ರೇಡ್ ವಾರ್ ಟೈಮ್ ನಲ್ಲಿ ಬೀಜಿಂಗ್ ತನ್ನ ಕರೆನ್ಸಿ ಬೆಲೆನ ಕಮ್ಮಿ ಮಾಡಿತ್ತು. ಇದರಿಂದ ಚೈನೀಸ್ ಎಕ್ಸ್ಪೋರ್ಟ್ಸ್ ಬೆಲೆನೂ ಕೂಡ ಕಮ್ಮಿ ಆಗೋಗಿತ್ತು. ಇನ್ನು ಇಂಡಿಯಾದಲ್ಲಿ ಚೀಪ್ ಗೂಡ್ಸ್ ಜಾಸ್ತಿ ಆಗಿ ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ಗೆ ತೊಂದರೆ ಆಗಿತ್ತು. ಆದ್ರೂ ಕೂಡ ಟ್ರಂಪ್ ಟ್ಯಾರಿಫ್ಸ್ ಎಫೆಕ್ಟ್ ಜಾಸ್ತಿ ಕಾಣುತ್ತೆ. ಏನೇ ಆದ್ರೂ ಇಂಡಿಯಾ ಖಂಡಿತವಾಗ್ಲೂ ಹುಷಾರಾಗಿರ್ಬೇಕು. ಇಂಡಿಯಾ US ಗೆ ಗೂಡ್ಸ್ ಅಷ್ಟೇ ಅಲ್ಲ ಸರ್ವಿಸಸ್ ಕೂಡ ಎಕ್ಸ್ಪೋರ್ಟ್ ಮಾಡುತ್ತೆ. ಇಂಡಿಯನ್ IT ಕಂಪನೀಸ್ ಮಾಡೋ ದುಡ್ಡಿನಲ್ಲಿ 60% ನಾರ್ತ್ ಅಮೆರಿಕ ಇಂದಾನೆ ಬರುತ್ತೆ. ಮೊದಲು IT ತರ ಸರ್ವಿಸಸ್ಗೆ ಟ್ಯಾರಿಫ್ಸ್ ಇರ್ತಿರ್ಲಿಲ್ಲ. ಆದ್ರೆ ಟೆನ್ಷನ್ ಜಾಸ್ತಿ ಆದ್ರೆ ಅಮೆರಿಕ ಇಂಡಿಯನ್ ಸರ್ವಿಸ್ಗೆ ತೊಂದರೆ ಮಾಡುವಂತಹ ಪಾಲಿಸೀಸ್ನು ಕೂಡ ತಗೊಂಡ್ ಬರ್ಬೋದು. ಇಂಡಿಯನ್ IT ಕಂಪನಿಗಳು US ಕಾರ್ಪೊರೇಟ್ ಕ್ಲೈಂಟ್ಸ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ US ಅವರ ಒಂದು ಎಂಪ್ಲಾಯೀಸ್ಗೆ ಸಿಗುವಂತಹ ವೀಸಾಗಳನ್ನು ಸಹ ಕಮ್ಮಿ ಮಾಡಬಹುದು. ಈ ತರ ಏನಾದ್ರೂ ಮಾಡಿದ್ರೆ ಈ ಕಂಪನಿಗಳು ಅವರ ಕ್ಲೈಂಟ್ಸ್ಗೆ ಏನ್ ಪ್ರಾಮಿಸ್ ಮಾಡ್ತಿರ್ತಾರೋ ಅದನ್ನ ಕೊಡೋದಕ್ಕೆ ಆಗೋದೇ ಇಲ್ಲ ನೋಡಿ. ಹಾಗಿದ್ರೆ ಕೊನೆ ಮಾತು ಏನಿರ್ಬೋದು, ನಮ್ಮ ಪ್ರೈಮ್ ಮಿನಿಸ್ಟರ್ ಮೋದಿ US ಗೆ ಹೋಗ್ತಿರೋ ಟೈಮ್ ನಲ್ಲಿ ತುಂಬಾ ವಿಷಯಗಳು ರಿಸ್ಕ್ ನಲ್ಲಿ ಇದೆ ಅಂತಾನೆ ಹೇಳ್ಬೋದು. ಇಂಡಿಯಾ ಬ್ಯಾಲೆನ್ಸ್ ಮಾಡೋದಕ್ಕೂ ಸಹ ಒಂದ್ ಕಡೆ ಟ್ರೈ ಮಾಡ್ತಿದೆ. ಟ್ರಂಪ್ ಜೊತೆ ಡೀಲ್ ಮಾಡೋಕೆ ಮತ್ತೆ ಕೆಟ್ಟ ವಿಷಯಗಳೇನಾದ್ರೂ ನಡೆದ್ರೆ ಏನ್ ಮಾಡ್ಬೇಕು ಅಂತಾನು ಪ್ಲಾನ್ ಮಾಡ್ಕೊಳ್ತಿದೆ. ಮುಂದೆ ಏನ್ ಆಗತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಇಂಡಿಯಾ ಟ್ರಂಪ್ ಜೊತೆ ಚರ್ಚ್ ಮಾಡಿ ಕೆಲವು ವಿಷಯಗಳಲ್ಲಿ ಒಪ್ಕೊಂಡ್ರೆ ಬೇರೆ ಎಮರ್ಜಿಂಗ್ ಮಾರ್ಕೆಟ್ಸ್ ಗಿಂತ ನಮ್ಗೆ ಸ್ವಲ್ಪ ಹೆಲ್ಪ್ ಆಗ್ಬೋದು. ಒಂದು ವೇಳೆ ಏನಾದ್ರೂ ತೊಂದರೆ ಆದ್ರೆ ನಮ್ಮ ಎಕ್ಸ್ಪೋರ್ಟ್ ಸ್ಟ್ರಾಟಜಿಗೆ ಪ್ರಾಬ್ಲಮ್ ಆಗೇ ಆಗತ್ತೆ. ಅದಕ್ಕೆ ಇಂಡಿಯಾ US ಟ್ರೇಡ್ ವಿಷಯಗಳು ಹೇಗ್ ನಡೀತಿದೆ ಅಂತ ಗಮನ ಕೊಟ್ಟು ನಾವು ನೋಡ್ಬೇಕು ನೋಡಿ. ಈಗ ಮುಂದಿನ ಸ್ಟೋರಿಯಲ್ಲಿ ಪೇಂಟ್ ಸೆಕ್ಟರ್ ಬಗ್ಗೆ ಮಾತಾಡೋಣ. ಇಂಡಿಯಾದ ದೊಡ್ಡ ಪೇಂಟ್ ಕಂಪನಿಗಳ ಕ್ವಾರ್ಟರ್ಲಿ ರಿಸಲ್ಟ್ಸ್ ಹೊರಗಡೆ ಬಂದಿದೆ. ಪೇಂಟ್ಸ್ ನಮ್ಮ ಎಕನಾಮಿಗೆ ದೊಡ್ಡ ಡ್ರೈವರ್ ಅಲ್ಲ, ಆದ್ರೆ ಅದು ಬೇರೆ ಎಕನಾಮಿಕ್ ಟ್ರೇಡ್ಸ್ ಜೊತೆ ಕನೆಕ್ಟ್ ಆಗಿದೆ ಅಂತ ಹೇಳ್ಬೋದು. ಪೇಂಟ್ಸ್ ರಿಯಲ್ ಎಸ್ಟೇಟ್ ಮತ್ತೆ ಕನ್ಸ್ಟ್ರಕ್ಷನ್ ಜೊತೆ ಕನೆಕ್ಟ್ ಆಗಿರುತ್ತೆ. ಮತ್ತೆ ಅದು ಮನೆಗಳಿಗೆ ಇರುವಂತಹ ಡಿಮ್ಯಾಂಡ್ ಬಗ್ಗೆನೂ ಕೂಡ ಹೇಳುತ್ತೆ. ಕ್ರೂಡ್ ಆಯಿಲ್ ಬೇಸ್ಡ್ ಕೆಮಿಕಲ್ಸ್ ತರ ವಸ್ತುಗಳ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಮತ್ತೆ ನಮ್ಮ ದೇಶದಲ್ಲಿರೋ ಜನರಿಗೆ ರೀಪೇಂಟ್ ಮಾಡೋದು ತುಂಬಾನೇ ಇಷ್ಟವಾಗಿರುವಂತ ಖರ್ಚು ಅಂತ ಹೇಳ್ಬೋದು. ಅದಕ್ಕೆ ಜನರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಅಂತಾನೂ ಕೂಡ ಇಲ್ಲಿಂದ ಗೊತ್ತಾಗತ್ತೆ. ಅದಕ್ಕೆ ಪೇಂಟ್ ಸೆಕ್ಟರ್ ಇಂದ ಎಕನಾಮಿಗೆ ಎಷ್ಟು ಲಾಭ ಆಗ್ತಿದೆ ಅಂತ ನಾವ್ ಇದರಿಂದ ತಿಳ್ಕೊಳ್ಬಹುದು. ಈ ಸ್ಟೋರಿಯಲ್ಲಿ ನಾವು ಪ್ರತಿ ಪೇಂಟ್ ಕಂಪನಿ ಹೇಗೆ ಪರ್ಫಾರ್ಮ್ ಮಾಡುತ್ತೆ ಅಂತ ನೋಡೋಣ. ಹಾಗೆ ಅದರ ರೆವಿನ್ಯೂ, ಮಾರ್ಜಿನ್ಸ್ ಮತ್ತೆ ಗ್ರೋತ್ ಟ್ರೆಂಡ್ಸ್ ಬಗ್ಗೆನೂ ಕೂಡ ಮಾತಾಡೋಣ. ಪೇಂಟ್ ಸೆಕ್ಟರ್ ನಲ್ಲಿ ಏನೇನ್ ನಡೀತಿದೆ ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂತಾ ಬರೋಣ. ನೋಡಿ, ಏಷ್ಯನ್ ಪೇಂಟ್ಸ್ ಈ ಸಲನು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿಲ್ಲ. ಅವರ ರೆವಿನ್ಯೂ ನೋಡಿದಾಗ 6% ಕಮ್ಮಿ ಆಗಿದೆ. 4 ಕ್ವಾರ್ಟರ್ಸ್ ಇಂದ ಅವರ ರೆವಿನ್ಯೂ ಡೌನ್ ಆಗ್ತಾನೆ ಬರ್ತಿದೆ ಅಂತ ಹೇಳ್ಬೋದು. ವಾಲ್ಯೂಮ್ ಗ್ರೋತ್ ಬರೀ 1.6% ಇತ್ತು. ಹಾಗೇನೆ ವ್ಯಾಲ್ಯೂ ಗ್ರೋತ್ 7.8% ಡೌನ್ ಆಗಿದೆ. ಇನ್ನು ಸಿಟಿ ಕಡೆ ನಾವು ನೋಡಿದಾಗ ಡಿಮ್ಯಾಂಡ್ ಸರಿನೇ ಇಲ್ಲ. ಮತ್ತೆ ಕಸ್ಟಮರ್ಸ್ ಕೂಡ ಚೀಪ್ ಪ್ರಾಡಕ್ಟ್ಸ್ ನ ಚೂಸ್ ಮಾಡ್ತಾ ಇದ್ದಾರೆ.
ಕಾಸ್ಟ್ ಜಾಸ್ತಿಯಾಗಿ ಕಸ್ಟಮರ್ಸ್ ಕಮ್ಮಿ ಬೆಲೆ ಪ್ರಾಡಕ್ಟ್ಸ್ ನ ಕೊಂಡ್ಕೊಳ್ತಿದ್ದಾರೆ ಅಂತಾನೆ ಹೇಳ್ಬೋದು. ಮತ್ತೆ ಡಿಸ್ಕೌಂಟ್ಸ್ ಜಾಸ್ತಿ ಆಗ್ತಿರೋದ್ರಿಂದ ಕಂಪನಿಯ ಮಾರ್ಜಿನ್ ಸಹ ತುಂಬಾ ಕಮ್ಮಿ ಆಗ್ತಿದೆ. ಅವರ ಎಬಿಡಾ ಮಾರ್ಜಿನ್ ಅನ್ನು ನಾವು ನೋಡಿದಾಗ 344 ಬೇಸಿಸ್ ಪಾಯಿಂಟ್ಸ್ ಕಮ್ಮಿ ಆಗಿ 19.1%ಗೆ ಹೋಯ್ತು. ಆದ್ರೆ ರಾ ಮೆಟೀರಿಯಲ್ ಕಾಸ್ಟ್ ಕಮ್ಮಿ ಇದ್ರೂ ಕೂಡ ಅವರ ಒಂದು ಗ್ರಾಸ್ ಮಾರ್ಜಿನ್ಸ್ ಇಂದ ಹಿಂದಿನ ಕ್ವಾರ್ಟರ್ ಗಿಂತ ಸ್ವಲ್ಪ ಜಾಸ್ತಿ ಆಗಿದೆ. ಬೇಸಿಕಲಿ ಕಂಪನಿಗಳು ಹೋಮ್ ಡೆಕೋರ್ ನಲ್ಲಿ ಜಾಸ್ತಿ ಬಿಸ್ನೆಸ್ ಮಾಡೋಕೆ ಟ್ರೈ ಮಾಡ್ತಿದ್ರು. ಆದ್ರೆ ಈ ಸೆಗ್ಮೆಂಟ್ ನಲ್ಲಿ ಸೇಲ್ಸ್ ಕಮ್ಮಿ ಆಯ್ತು. ಇನ್ನು ವೈಟ್ ಟೀಕ್ ಲೈಟಿಂಗ್ ಸ್ಟುಡಿಯೋ ಇಂದ ಬರುವಂತಹ ರೆವಿನ್ಯೂ ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ 23% ಡೌನ್ ಆಗಿದೆ. ಅಂದ್ರೆ ವೆದರ್ ಸೀಲ್ ವಿಂಡೋಸ್ ಬಿಸ್ನೆಸ್ ಇಂದ ರೆವಿನ್ಯೂ 14% ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಗ್ರಾಸಿಮ್ ಇಂಡಸ್ಟ್ರೀಸ್ ನ ಬಿರ್ಲಾ ಓಪಸ್ ಬೇಗ ಬೆಳೆದು ಇಂಡಸ್ಟ್ರಿನೇ ಹಾಳು ಮಾಡ್ತು. ಈ ಸಾಲನೂ ಕೂಡ ಅದರ ಎಫೆಕ್ಟ್ ಇದೆ ಅಂತ ಹೇಳ್ಬೋದು. ಕಾಂಪಿಟೇಷನ್ ಜಾಸ್ತಿ ಆಗಿರೋದ್ರಿಂದ ಮಾರ್ಕೆಟಿಂಗ್ ಗೆ ಜಾಸ್ತಿ ಖರ್ಚು ಮಾಡಿ ಪ್ರಾಫಿಟಬಿಲಿಟಿನ ಕಮ್ಮಿ ಮಾಡ್ತಾ ಇದ್ದಾರೆ. ಬರ್ಜರ್ ಪೇಂಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ, ಆದ್ರೂ ಬೇರೆ ಕಂಪನಿಗಳಿಗಿಂತ ಚೆನ್ನಾಗಿತ್ತು. ಅವರ ಮಾರ್ಕೆಟ್ ಶೇರ್ ಈಗ 20% ಗಿಂತ ಜಾಸ್ತಿ ಆಗಿದೆ. ಬರ್ಜರ್ ಪೇಂಟ್ಸ್ ವಾಲ್ಯೂಮ್ ಗ್ರೋತ್ ನಲ್ಲಿ 7.4% ಜಾಸ್ತಿ ಆಗಿದೆ. ಆದ್ರೆ ವ್ಯಾಲ್ಯೂ ಗ್ರೋತ್ ಏನಿದೆ ಅಲ್ವಾ, ಇದು ಕೇವಲ 0.4% ಅಷ್ಟೇ ಆಗಿರೋದ್ರಿಂದ ಪ್ರೈಸ್ ಕಟ್ಸ್ ಇದರಿಂದ ಮತ್ತೆ ಟೆಕ್ಸ್ಚರ್ ಪೇಂಟ್ಸ್ ಹಾಗೆ ಟೈಲ್ ಅಡೇಸಿವ್ಸ್ ತರ ವಸ್ತುಗಳ ಸೇಲ್ಸ್ ಜಾಸ್ತಿ ಆಗಿದೆ. ಇನ್ನೊಂದ್ ಕಡೆ ಗ್ರಾಸಿಮ್ ಎಂಟ್ರಿ ವರ್ಷದಿಂದ ವರ್ಷಕ್ಕೆ ಮಾರ್ಕೆಟ್ ಶೇರ್ ಅನ್ನು ನಾವು ನೋಡಿದಾಗ 3.5% ಇದೆ. ಇದರಿಂದ ಬರ್ಜರ್ ಪೇಂಟ್ಸ್ ಗೆ ಅಷ್ಟೊಂದು ಎಫೆಕ್ಟ್ ಆಗ್ತಿಲ್ಲ. ಅವರ ಪ್ರೀಮಿಯಂ ಮತ್ತೆ ಎಕ್ಸ್ಟೀರಿಯರ್ ಪ್ರಾಡಕ್ಟ್ಸ್ ಇರೋದ್ರಿಂದ ರಿಸ್ಕ್ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಈ ಕ್ವಾರ್ಟರ್ ನಲ್ಲಿ ನಾವು ನೋಡಿದಾಗ ಡಬಲ್ ಡಿಜಿಟ್ ವಾಲ್ಯೂಮ್ ಗ್ರೋತ್ ಇರುತ್ತೆ ಅಂತಾನು ಕೂಡ ಅನ್ಕೊಂಡಿದ್ದಾರೆ. ಇನ್ನೊಂದ್ ಕಡೆ ಈ ಪ್ರೈಸ್ ಕಟ್ಸ್ ಏನಾದ್ರೂ ಸರಿ ಹೋದ್ರೆ ವಾಲ್ಯೂಮ್ ಮತ್ತೆ ವ್ಯಾಲ್ಯೂ ನಡುವೆ ಇರುವಂತಹ ಗ್ಯಾಪ್ ಕಮ್ಮಿ ಆಗತ್ತೆ. ಹಾಗೇನೆ ಗವರ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಜಾಸ್ತಿ ಖರ್ಚು ಮಾಡಬಹುದು ಮತ್ತೆ ಅರ್ಬನ್ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು ಅಂತ ಕೆಲವರು ಕೂಡ ನಂಬಿದ್ದಾರೆ ನೋಡಿ. ಗ್ರಾಸಿಮ್ಸ್ ಬಿರ್ಲಾ ಓಪಸ್ ಪೇಂಟ್ಸ್ ಡಿವಿಷನ್ ಏನಿದೆ ಅಲ್ವಾ, ಇದು ಬೇಗ ಬೆಳೆಯುತ್ತಿದೆ ಮತ್ತೆ ಮಾರ್ಕೆಟ್ ಶೇರ್ ಕೂಡ ಜಾಸ್ತಿ ಮಾಡ್ತಾ ಇದೆ. ಕಂಪನಿಯ ಪೇಂಟ್ ಸೇಲ್ಸ್ ಈ ಕ್ವಾರ್ಟರ್ ನಲ್ಲಿ 400 ರಿಂದ 450 ಕೋಟಿ ಇತ್ತು. ಈಗ 650 ರಿಂದ 700 ಕೋಟಿಗೆ ಜಾಸ್ತಿ ಆಗಿದೆ. ಕಂಪನಿಯವರು 5500 ಟೌನ್ಸ್ ಗೆ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಅಂತಾನೂ ಕೂಡ ಗೊತ್ತಾಗ್ತಾ ಇದೆ. ಹಾಗೇನೆ 1000 SKU ನ ಲಾಂಚ್ ಮಾಡಿದ್ದಾರೆ. ಈ ಫೈನಾನ್ಷಿಯಲ್ ಇಯರ್ ನ ಕೊನೆ ಆಗೋಷ್ಟರಲ್ಲಿ 50,000 ಡೀಲರ್ಸ್ ಕೂಡ ಟಾರ್ಗೆಟ್ ಮಾಡ್ತಿದ್ದಾರೆ. ಈ ಗ್ರೋತ್ ಗೆ ಖರ್ಚು ಜಾಸ್ತಿ ಇದೆ. ಕಂಪನಿಯ ಎಬಿಟಾ ಲಾಸ್ Q3 FY25 ರಲ್ಲಿ 320 ಕ್ರೋರ್ಸ್ ಇತ್ತು. ಹಿಂದಿನ ಕ್ವಾರ್ಟರ್ ನಲ್ಲಿ 350 ಕ್ರೋರ್ಸ್ ಇದೆ. ಅಂದ್ರೆ ಅವರ ನೆಟ್ ಡೆಟ್ ಅನ್ನ ನಾವು ನೋಡಿದಾಗ 8270 ಕ್ರೋರ್ಸ್ ಜಾಸ್ತಿ ಆಗ್ತಿದೆ ಅಂತ. ಯಾಕೆ ಅಂದ್ರೆ ಅವರು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಜಾಸ್ತಿ ಮಾಡ್ತಿದ್ದಾರೆ. ಕಂಪನಿ ಪ್ರಾಫಿಟ್ ಮಾಡಿಕೊಂಡು ಅವರ ಫ್ಯೂಚರ್ ಗ್ರೋತ್ ಗೆ ಯೂಸ್ ಮಾಡೋ ಈ ಟೈಮ್ ಗೆ ಇದು ಪೀಕ್ ಆಗ್ಬೋದು. ಕಂಪನಿ ಮಾರ್ಕೆಟಿಂಗ್ ಎಫರ್ಟ್ಸ್ ಕೂಡ ಜಾಸ್ತಿ ಮಾಡಿದೆ. ನಯೇ ಜಮಾನೆ ಕಾ ನಯಾ ಪೇಂಟ್ ತರ ಕ್ಯಾಂಪೇನ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದೆ. ಅದಕ್ಕೆ ಏಷ್ಯನ್ ಪೇಂಟ್ಸ್ ಅವರ ಮಾರ್ಕೆಟಿಂಗ್ ಬಡ್ಜೆಟ್ ಏನಿದೆ ಅಲ್ವಾ, ಇದನ್ನ ಜಾಸ್ತಿ ಮಾಡಿದೆ. ಬಿರ್ಲಾ ಓಪೋಸ್ ಮುಂದೆ ತುಂಬಾ ದೊಡ್ಡ ಕಂಪನಿ ಆಗ್ಬೋದು. ಗ್ರಾಸಿಮ್ FY28 ಹೊತ್ತಿಗೆ 10,000 ಕೋಟಿ ರೆವಿನ್ಯೂ ಮಾಡ್ತೀವಿ ಅಂತ ಕಾನ್ಫಿಡೆಂಟ್ ಆಗಿದೆ. ಇನ್ನು ಕಂಪನಿ 10,000 ಕೋಟಿ ಕೆಪೆಕ್ಸ್ ಖರ್ಚು ಮಾಡೋದಕ್ಕೆ ಪ್ಲಾನ್ ಮಾಡಿ ಮತ್ತೆ FY26 ಹೊತ್ತಿಗೆ 6 ಪ್ಲಾಂಟ್ಸ್ ಅನ್ನ ಆಪರೇಷನಲ್ ಮಾಡುತ್ತೆ. ಅಷ್ಟರಲ್ಲಿ ಗ್ರಾಸಿಮ್ ಏಷ್ಯನ್ ಪೇಂಟ್ಸ್ ಆದ್ಮೇಲೆ ಇಂಡಿಯಾದ ಸೆಕೆಂಡ್ ಲಾರ್ಜೆಸ್ಟ್ ಡೆಕೋರೇಟಿವ್ ಪೇಂಟ್ ಮ್ಯಾನುಫ್ಯಾಕ್ಚರ್ ಕೂಡ ಆಗತ್ತೆ. ಬೇಸಿಕಲಿ ಈ ಇಂಡಸ್ಟ್ರಿಯಿಂದ ಎಕನಾಮಿ ಬಗ್ಗೆ ಏನ್ ಗೊತ್ತಾಗತ್ತೆ? ಕಮೋಡಿಟಿ ಕಾಸ್ಟ್ ಮತ್ತೆ ಕ್ರೂಡ್ ಇಂಪ್ಯಾಕ್ಟ್. ಕ್ರೂಡ್ ಆಯಿಲ್ ಪೇಂಟ್ ಪ್ರೊಡಕ್ಷನ್ಗೆ ಮೇನ್ ರಾ ಮೆಟೀರಿಯಲ್. ಸೆಕ್ಟರ್ನ ಟೋಟಲ್ ಕಾಸ್ಟ್ ನಲ್ಲಿ 25 to 30% ರಾ ಮೆಟೀರಿಯಲ್ಸ್ಗೆ ಹೋಗುತ್ತೆ. ಅದಕ್ಕೆ ಪೇಂಟ್ ಕಂಪನಿಗಳು ಕ್ರೂಡ್ ಪ್ರೈಸಸ್ ಮೇಲೆ ಗಮನ ಕೊಡಲೇಬೇಕು. ಏಷ್ಯನ್ ಪೇಂಟ್ಸ್ ಪ್ರಕಾರ ರಾ ಮೆಟೀರಿಯಲ್ಸ್ ಪ್ರೈಸಸ್ ಈ ಕ್ವಾರ್ಟರ್ ನಲ್ಲಿ 2% ಕಮ್ಮಿ ಆಗಿದೆ. ಆದ್ರೆ ರುಪಿ ಡಾಲರ್ ಮುಂದೆ ಡಿಪ್ರಿಶಿಯೇಟ್ ಆಗಿರೋದ್ರಿಂದ ಕಾಸ್ಟ್ ಬೆನಿಫಿಟ್ ಸಿಗ್ತಾ ಇಲ್ಲ. ಇನ್ನು ಬರ್ಜರ್ ಪ್ರಕಾರ ಕ್ರೂಡ್ ಪ್ರೈಸಸ್ ಮುಂದೆ ಚೇಂಜ್ ಆದ್ರೆ ಮಾರ್ಜಿನ್ ಸ್ವಲ್ಪ ಕಮ್ಮಿ ಆಗ್ಬೋದು. ಒಂದ್ ಪಕ್ಷ ಕ್ರೂಡ್ ಕಮ್ಮಿ ಇದ್ರು ಮತ್ತೆ ರಾ ಮೆಟೀರಿಯಲ್ ಡಿಫ್ಲೇಷನ್ ಆದ್ರೂ ಕೂಡ ಬಿರ್ಲಾ ಆಪಸ್ ನ ಎಂಟ್ರಿಯಿಂದ ಕಂಪನಿಗಳಿಗೆ ಪ್ರೈಸಸ್ ನ ಜಾಸ್ತಿ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಏಷ್ಯನ್ ಪೇಂಟ್ಸ್ ಮಾತ್ರ 1.6 ಪ್ರೈಸ್ ನ ಜಾಸ್ತಿ ಮಾಡಿತ್ತು. ಅದರ ಹಿಸ್ಟ್ರಿನ ನೋಡಿದ್ರೆ ಅದು ಕೂಡ ತುಂಬಾನೇ ಕಮ್ಮಿ. ಕನ್ಸಪ್ಷನ್ ಟ್ರೆಂಡ್ಸ್ ಮತ್ತೆ ಡಿಮ್ಯಾಂಡ್ ಸ್ಲೋ ಡೌನ್. ಪೇಂಟ್ ಇಂಡಸ್ಟ್ರಿನ ನಾವು ನೋಡಿದಾಗ ಇದರ ಆಕ್ಚುಯಲ್ ಪ್ರಾಬ್ಲಮ್ಸ್ ಜನ ಖರ್ಚು ಮಾಡೋದು ಕಮ್ಮಿ ಮಾಡಿರೋದನ್ನ ಕನ್ಫರ್ಮ್ ಮಾಡುತ್ತೆ. ಇಂಡಸ್ಟ್ರಿಯ ವ್ಯಾಲ್ಯೂಮ್ಸ್ ಅನ್ನ ನೋಡಿದಾಗ Q3 ನಲ್ಲಿ 1% ಕಮ್ಮಿ ಆಗಿದೆ. ಹಳ್ಳಿ ಕಡೆ ಚೆನ್ನಾಗಿ ಸೇಲ್ಸ್ ಆಗ್ತಿದ್ರು ಕೂಡ ಸಿಟೀಸ್ ನಲ್ಲಿ ಕಮ್ಮಿ ಇತ್ತು. FMCG ಮತ್ತೆ ಆಟೋ ಸೇಲ್ಸ್ ನಲ್ಲಿ ಇದನ್ನ ನಾವು ನೋಡಿದೀವಿ. ಇದು ಬರೀ ಪೇಂಟ್ಸ್ ಬಗ್ಗೆ ಅಷ್ಟೇ ಅಲ್ಲ, ಎಕನಾಮಿಯಲ್ಲಿ ಎಲ್ಲರೂ ಕೂಡ ದುಡ್ಡು ಖರ್ಚು ಮಾಡೋದು ಕಮ್ಮಿ ಮಾಡಿದ್ದಾರೆ. ಅಪೇರಲ್ ಇಂದ ಹಿಡಿದು ಎಲೆಕ್ಟ್ರಾನಿಕ್ಸ್ ವರೆಗೂ ಕೂಡ ಇಂಡಸ್ಟ್ರೀಸ್ ನಾವು ನೋಡಿದಾಗ ಎಲ್ಲರೂ ಕಷ್ಟದಲ್ಲಿದ್ದಾರೆ. ಬಿರ್ಲಾ ಓಪಸ್ ಪೇಂಟ್ಸ್ಗೆ ಎಂಟ್ರಿ ಕೊಟ್ಟಿರೋದ್ರಿಂದ ಪೇಂಟ್ ಸೆಕ್ಟರ್ಗೆ ಜಾಸ್ತಿನೇ ತೊಂದರೆ ಆಗ್ತಾ ಇದೆ.
ಇನ್ನೊಂದು ವಿಷಯ ಏನಂದ್ರೆ ಕನ್ಸ್ಯೂಮರ್ಸ್ ಪ್ರೀಮಿಯಂ ಪೇಂಟ್ಸ್ ಕೊಳ್ಳೋ ಬದಲು ಮಿಡ್ ರೇಂಜ್ ಮತ್ತೆ ಬಡ್ಜೆಟ್ ಪೇಂಟ್ಸ್ ಅನ್ನ ಚೂಸ್ ಮಾಡ್ತಿದ್ದಾರೆ. ಬರ್ಜರ್ ಪೇಂಟ್ ಅನ್ನ ನಾವು ನೋಡಿದಾಗ 7.4% ವಾಲ್ಯೂಮ್ ಗ್ರೋತ್ ರಿಪೋರ್ಟ್ ಮಾಡಿದ್ರು, ಆದ್ರೆ ಅವರ ವ್ಯಾಲ್ಯೂ ಗ್ರೋತ್ 0.4% ಅಷ್ಟೇ ಇತ್ತು. ಇದು ಕಮ್ಮಿ ಬೆಲೆ ಪ್ರಾಡಕ್ಟ್ ಸೇಲ್ ಆಗ್ತಿರೋದ್ರಿಂದ ಹೀಗಾಗಿದೆ ಅಂತ ಹೇಳಿರೋದು. ಎಲ್ಲ ನಾವು ನೋಡಿದಾಗ ಕನ್ಸ್ಯೂಮರ್ ಸ್ವಲ್ಪ ಹುಷಾರಾಗಿ ಖರ್ಚು ಮಾಡ್ತಿದ್ದಾರೆ ಅಂತ ಇಲ್ಲೇ ಗೊತ್ತಾಗುತ್ತೆ. ಅವರು ಖರ್ಚು ಮಾಡೋದು ನಿಲ್ಲಿಸಿಲ್ಲ, ಆದ್ರೆ ಬೆಲೆ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸಿಲ್ವರ್ ಲೈನಿಂಗ್ ಅಂದ್ರೆ B2B ಮತ್ತೆ ಪ್ರಾಜೆಕ್ಟ್ ಸೇಲ್ಸ್ ಅನ್ನ ನಾವು ನೋಡಿದಾಗ ರಿಟೇಲ್ ಡೆಕೋರೇಟಿವ್ ಸೇಲ್ಸ್ ಗಿಂತ ಚೆನ್ನಾಗೇನೋ ನಡೀತಿದೆ. ಜನರು ದುಡ್ಡು ಕಮ್ಮಿ ಖರ್ಚು ಮಾಡಿದ್ರು ಕೂಡ ದೊಡ್ಡ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಇಂದ ಡಿಮ್ಯಾಂಡ್ ಸ್ಟೇಬಲ್ ಆಗಿದೆ ಅಂತ ಹೇಳ್ಬೋದು. ರಿಯಲ್ ಎಸ್ಟೇಟ್ ಸೈಕಲ್ ಮತ್ತೆ ಹೊಸ ಮನೆಗಳಿಗೆ ಇರುವಂತಹ ಡಿಮ್ಯಾಂಡ್ ಅನ್ನ ನಾವು ನೋಡಿದಾಗ ಪೇಂಟ್ ಡಿಮ್ಯಾಂಡ್ ನಲ್ಲಿ 75% ರೀಪೇಂಟಿಂಗ್ ಇಂದಾನೆ ಬರುತ್ತೆ, ಉಳಿದಿದ್ದು ರಿಯಲ್ ಎಸ್ಟೇಟ್ ಇಂದ ಬರುತ್ತೆ ಅಂತಾನೆ ಹೇಳ್ಬೋದು. ಪೇಂಟ್ ಸೆಕ್ಟರ್ ಇಂದ ಮನೆಗಳ ಕನ್ಸ್ಟ್ರಕ್ಷನ್ ಹೇಗಿದೆ ಅಂತಾನೂ ಕೂಡ ಇದರಿಂದ ತಿಳ್ಕೊಳ್ಬಹುದು. ಬೇಸಿಕಲಿ ಪೇಂಟ್ ಕಂಪನಿಗಳು ಬಿಲ್ಡರ್ಸ್ ಮತ್ತೆ ಗವರ್ಮೆಂಟ್ ಪ್ರಾಜೆಕ್ಟ್ಸ್ ಇಂದ ಸ್ಟೇಬಲ್ ಡಿಮ್ಯಾಂಡ್ ಇದೆ ಅಂತ ಹೇಳ್ತಿದ್ದಾರೆ. ಇನ್ನು ಗವರ್ಮೆಂಟ್ ಲೆಡ್ ಇನ್ಸ್ಟಿಟ್ಯೂಷನಲ್ ಆಕ್ಟಿವಿಟಿನೂ ಕೂಡ ಚೆನ್ನಾಗಿ ನಡೀತಿದೆ. ಆದ್ರೆ ಮಾಸ್ ಮಾರ್ಕೆಟ್ ಡೆಕೋರೇಟಿವ್ ಪೇಂಟ್ ಸೇಲ್ಸ್ ಸ್ಲೋ ಆಗಿರೋದ್ರಿಂದ ಅಫೋರ್ಡಬಲ್ ಹೌಸಿಂಗ್ಗೆ ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ಗೊತ್ತಾಗತ್ತೆ. ಇನ್ನೊಂದ್ ಕಡೆ ಹೌಸಿಂಗ್ ಫೈನಾನ್ಸ್ ಸೆಕ್ಟರ್ ನಲ್ಲೂ ಕೂಡ ಇದೇ ತರ ನಾವು ನೋಡಿದ್ವಿ. ಪ್ರೀಮಿಯಂ ಮಾರ್ಕೆಟ್ಸ್ ಅಲ್ಲಿ ನಾವು ನೋಡಿದಾಗ ಹೌಸಿಂಗ್ ಸೇಲ್ಸ್ ರೆಕಾರ್ಡ್ ಆಗಿದೆ, ಆದ್ರೆ ಅದು ಪೇಂಟ್ ಸೆಕ್ಟರ್ ನ ರಿಸಲ್ಟ್ಸ್ ನಲ್ಲಿ ಕಾಣ್ತಾ ಇಲ್ಲ. ಕಸ್ಟಮರ್ಸ್ ಮನೆನ ಕೊಂಡ್ಕೊಂಡ್ಮೇಲೆ ಪೇಂಟ್ ಮಾಡೋಕೆ ಟೈಮ್ ತಗೊಳ್ತಿದ್ದಾರೆ, ಇದಕ್ಕೆ ಅದು ಕಾರಣ ಆಗಿರ್ಬೋದು. ಸ್ಟೇಬಲ್ ಇಂಡಸ್ಟ್ರಿಯಲ್ ಸೇಲ್ಸ್. ಈಗ ಪೇಂಟ್ ಇಂಡಸ್ಟ್ರಿಗೆ ಎರಡು ಮೇನ್ ಸೆಗ್ಮೆಂಟ್ಸ್ ಇದೆ. ಡೆಕೋರೇಟಿವ್ ಪೇಂಟ್ಸ್ ಇದನ್ನ ಮನೆಗೆ ಯೂಸ್ ಮಾಡ್ತಾರೆ, ಮತ್ತೆ ಇಂಡಸ್ಟ್ರಿಯಲ್ ಪೇಂಟ್ಸ್ ಇದನ್ನ ಆಟೋಮೊಬೈಲ್ಸ್, ಮಷಿನರಿ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ಗೆ ಯೂಸ್ ಮಾಡ್ತಾರೆ. ಡೆಕೋರೇಟಿವ್ ಪೇಂಟ್ಸ್ ನಲ್ಲಿ ಗ್ರೋತ್ ಕಮ್ಮಿ ಇದೆ ಅಂತ ನಾವು ನೋಡಿದ್ವಿ, ಆದ್ರೆ ಆಕೋಸ್ ನೊಬೆಲ್ ಮತ್ತೆ ಕನ್ಸೈ ನೆರೋಲೆಕ್ ತರ ಕಂಪನಿಗಳು ಇಂಡಸ್ಟ್ರಿಯಲ್ ಪೇಂಟ್ಸ್ ನಲ್ಲಿ ಸ್ಟೇಬಲ್ ಗ್ರೋತ್ ಅನ್ನು ಕೂಡ ಕೊಟ್ಟಿದೆ. ಇನ್ಫ್ರಾಸ್ಟ್ರಕ್ಚರ್, ಪವರ್ ಮತ್ತೆ ಮೈನಿಂಗ್ ನಲ್ಲಿ ಡಿಮ್ಯಾಂಡ್ ಕೂಡ ಸ್ಟ್ರಾಂಗ್ ಆಗಿದೆ ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇನ್ನು ಆಟೋಮೇಟಿವ್ ಕೋಟಿಂಗ್ಸ್ ಇಂದ ವೆಹಿಕಲ್ ಸೇಲ್ಸ್ ಕೂಡ ಚೆನ್ನಾಗಿದೆ. ಇದು ಡೆಕೋರೇಟಿವ್ ಪೇಂಟ್ಸ್ ಗಿಂತ ಆಪೋಸಿಟ್ ಆಗಿದೆ ಅಂತಾನೆ ಹೇಳ್ಬೋದು. ಗ್ಲೋಬಲ್ ವೀಕ್ನೆಸಸ್ ಇಂದ ಈ ಎಕ್ಸ್ಪೋರ್ಟ್ ಗೆ ತೊಂದರೆ ಆಗಿದೆ, ಮತ್ತೆ ಕಮರ್ಷಿಯಲ್ ವೆಹಿಕಲ್ ಹಾಗೆ ಟ್ರ್ಯಾಕ್ಟರ್ ಕೋಟಿಂಗ್ಸ್ ಇಂದನೂ ಕೂಡ ಸ್ವಲ್ಪ ಕಮ್ಮಿ ಆಗಿದೆ. ಇನ್ನು ಇಂಡಿಯಾದ ಮ್ಯಾನುಫ್ಯಾಕ್ಚರಿಂಗ್ ಮತ್ತೆ ಇನ್ಫ್ರಾಸ್ಟ್ರಕ್ಚರ್ ಸೆಕ್ಟರ್ ತುಂಬಾನೇ ಸ್ಟ್ರಾಂಗ್ ಆಗಿದೆ ನೋಡಿ, ಆದ್ರೆ ಫಾರಿನ್ ಟ್ರೇಡ್ ಬಗ್ಗೆ ಗ್ಯಾರಂಟಿ ಖಂಡಿತವಾಗ್ಲೂ ಇಲ್ಲ. ಸ್ನೇಹಿತರೆ, ಇದು ಇವತ್ತಿನ ಸ್ಟೋರೀಸ್ ನ ಅಪ್ಡೇಟ್ ಟಿಡ್ಬಿಟ್ಸ್ ಏನು ಅಂತ ಬೇಗ ನೋಡ್ಕೊಂಡ್ ಬರೋಣ. ನಂಬರ್ 1, ONGC NTPC ಗ್ರೀನ್ ಅಥವಾ ONGPL 19,500 crores ರೂಪಾಯಿಗಳನ್ನ ಈ ಡೀಲ್ ಏನಿದೆ ಅಲ್ವಾ ಇದನ್ನ ಸೈನ್ ಮಾಡ್ಕೊಂಡಿದೆ. ಅಯಾನ ರಿನ್ಯೂವಬಲ್ ಪವರ್ ನ $2.3 billion ಕೊಟ್ಟು ಕೊಂಡ್ಕೊಳ್ಳೋದಕ್ಕೆ ಅಗ್ರಿಮೆಂಟ್ ಆಗಿದೆ. ಇನ್ನು 2024 ನವೆಂಬರ್ ನಲ್ಲಿ ಸ್ಟಾರ್ಟ್ ಆದ್ಮೇಲೆ ಇದು ಮೊದಲ ಮೇಜರ್ ಅಕ್ವಿಸಿಷನ್. 2018ರಲ್ಲಿ ಶುರು ಆಗಿರುವಂತಹ ಈ ಅಯಾನ ಹತ್ರ 4.1 ಗಿಗಾವಾಟ್ ಆಪರೇಷನಲ್ ಮತ್ತೆ ಅಂಡರ್ ಕನ್ಸ್ಟ್ರಕ್ಷನ್ ರಿನ್ಯೂವಬಲ್ ಎನರ್ಜಿ ಅಸೆಟ್ಸ್ ಇದೆ. ONGC ಮತ್ತೆ NTPC ಏನಿಲ್ಲ ಅಂದ್ರೂ ಕೂಡ 2038 ಮತ್ತೆ 2050ಕ್ಕೆ ನೆಟ್ ಝೀರೋ ಟಾರ್ಗೆಟ್ ನ ರೀಚ್ ಆಗೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಂಬರ್ 2, ಇಂಡಿಯಾದ ರಿಟೇಲ್ ಇನ್ಫ್ಲೇಷನ್ ಜನವರಿ 2025ರಲ್ಲಿ 4.31% ಗೆ ಇಳಿದೋಗಿದೆ. ಡಿಸೆಂಬರ್ ಅಲ್ಲಿ ನಾವು ನೋಡಿದಾಗ 5.22% ಇತ್ತು, ಅಂದ್ರೆ ಫುಡ್ ಇನ್ಫ್ಲೇಷನ್ ಕಮ್ಮಿ ಆಗಿರೋದಕ್ಕೆ ಇದು ಒಂದು ಕಾರಣ. ವೆಜಿಟೇಬಲ್ ಪ್ರೈಸ್ ಇನ್ಫ್ಲೇಷನ್ 11.35% ಗೆ ತಂಪಾಗಿದೆ, ಅಂದ್ರೆ ಈ ಡಿಸೆಂಬರ್ ನಲ್ಲಿ ಇದು 26.60% ಇತ್ತು. RBI FY25 ನಲ್ಲಿ ಇನ್ಫ್ಲೇಷನ್ ಸರಾಸರಿ ಇದೆ ಮತ್ತೆ 4.8% ಇರುತ್ತೆ ಅಂತ ಅಂದಾಜು ಸಹ ಮಾಡ್ಕೊಂಡಿದೆ. ಮುಂದಿನ ವರ್ಷ ನಾವು ನೋಡಿದಾಗ 4.2% ಇರಬಹುದು ಅಂತಾನೂ ಕೂಡ ಹೇಳಿದ್ದಾರೆ. ಹಾಗೆ ಫೆಬ್ರವರಿನಲ್ಲಿ ಈ ರೇಟ್ ಕಟ್ಸ್ ಮಾಡುವಂತಹ ಚಾನ್ಸಸ್ ಇದೆ ಅಂತಾನೂ ಹೇಳಿದ್ದಾರೆ. ಆದ್ರೆ ಕೋರ್ ಇನ್ಫ್ಲೇಷನ್ ಸ್ವಲ್ಪ ಜಾಸ್ತಿಯಾಗಿ 3.7% ಗೆ ಹೋಯ್ತು. ಇನ್ನು ರುಪೀಸ್ US ಡಾಲರ್ಸ್ ಮುಂದೆ 87.95 ಗೆ ಡಿಪ್ರಿಶಿಯೇಟ್ ಆಗಿರೋದ್ರಿಂದ ಇಂಪೋರ್ಟ್ ಕಾಸ್ಟ್ ಕೂಡ ಜಾಸ್ತಿ ಆಗ್ತಿರೋದು ಒಂದು ದೊಡ್ಡ ರಿಸ್ಕ್. ಕೊನೆಯ ಟಿಡ್ಬಿಟ್ಸ್, ಅಹಮದಾಬಾದ್ ಬೇಸ್ಡ್ ಟೊರೆಂಟ್ ಗ್ರೂಪ್ ಗುಜರಾತ್ ಟೈಟನ್ಸ್ ನ 67% ಸ್ಟೇಕ್ ಏನಿದೆ ಅಲ್ವಾ, ಇದು CVC ಅಂದ್ರೆ ಕ್ಯಾಪಿಟಲ್ ಪಾರ್ಟ್ನರ್ಸ್ ಇಂದ 5,000 crores ರೂಪಾಯಿಗೆ ಕೊಂಡ್ಕೊಂಡಿದೆ. IPL ಫ್ರಾಂಚೈಸಿಗೆ 7,453 crores ಬೆಲೆ ಸಿಕ್ಕಿದೆ. CVC 33% ಸ್ಟೇಕ್ ಉಳಿಸ್ಕೊಳ್ಳುತ್ತೆ, ಮತ್ತೆ ಈ ಡೀಲ್ಗೆ BCCI ನ ಅಪ್ರೂವಲ್ ಸಹ ಸಿಗಬೇಕು. 2023ರಿಂದ 2027ರವರೆಗೆ IPLಗೆ ಏನಿಲ್ಲ ಅಂದ್ರೂ ಕೂಡ 48,390 crores ಸಿಕ್ಕಿ ಮೀಡಿಯಾ ರೈಟ್ಸ್ ಮತ್ತೆ ಡೀಲ್ ಆಗಿರೋದ್ರಿಂದ IPL ಚೆನ್ನಾಗಿ ಬೆಳೀತಾ ಇದೆ. ಸ್ನೇಹಿತರೆ, ಇದು ಇವತ್ತಿನ ಝೀರೋದ ಮಾರುಕಟ್ಟೆಯ ದ ಡೈಲಿ ಬ್ರೀಫ್ ನ ಅಪ್ಡೇಟ್. ನಿಮಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಅಪ್ಡೇಟ್ಸ್ ಒಂದಿಗೆ ನಾನು ನಿಮಗೆ ಮುಂದಿನ ವಿಡಿಯೋಲಿ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್.